ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಹರ್ಷ ಬೆಳಗುಂಬ. ನಾವಿವತ್ತು ನಮ್ಮ ಸಿದ್ಧಗಂಗಾ ಮಠದ ಇತಿಹಾಸ ಪ್ರಸಿದ್ಧವಾದ ಬೆಳ್ಳಿ ಪಲ್ಲಕ್ಕಿ ಉತ್ಸವಕ್ಕೆ ಬಂದಿದ್ದೇವೆ. ಬನ್ನಿ, ಈ ಜಾತ್ರಾ ಮಹೋತ್ಸವದಲ್ಲಿ ನಡೆಯುವ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಏನೆಲ್ಲ ವಿಶೇಷತೆಗಳಿಂದ ಕೂಡಿರುತ್ತದೆ ಎಂಬುದನ್ನು ತಮಗೆ ವೀಕ್ಷಣೆ ಮಾಡಿಸುತ್ತೇವೆ. ನಮ್ಮ ಸಿದ್ಧಗಂಗಾ ಮಠದ ಬೆಳ್ಳಿ ಪಲ್ಲಕ್ಕಿ ಉತ್ಸವದ ವಿಶೇಷ ಆಕರ್ಷಣೆ ಎಂದರೆ ಸಿಡಿಮದ್ದಿನ ಪ್ರದರ್ಶನ. ಈ ಸಿಡಿಮದ್ದಿನ ಪ್ರದರ್ಶನವನ್ನು ವೀಕ್ಷಿಸಲು ಅನೇಕ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ.
ಸಿದ್ಧಗಂಗಾ ಮಠದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಿ ಮಕ್ಕಳಿಂದ ಅನೇಕ ಮಾಹಿತಿಯನ್ನು ಸಹ ಪಡೆದುಕೊಂಡೆವು. ನಾನು ಸಿದ್ಧಗಂಗಾ ಮಠದಲ್ಲಿ ಹೋಗ್ತಿದ್ದೀನಿ. ನಮ್ಮ ಸ್ಕೂಲ್ ಹೆಸರು ಶ್ರೀ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ. ಇದು ಸಿಂಪಲ್ ಮೆಷಿನ್ ಅಂತ. ಇದು ನಾವು ದಿನ ಮಾಡೋ ಕೆಲಸವನ್ನು ಸುಲಭ ಮಾಡುತ್ತೆ. ಇದನ್ನ ಕಂಡಿದ್ದರು ಗ್ರೀಕ್ ಫಿಲಾಸಫರ್ ಆರ್ಕಿಟೆಕ್ಚರ್ ಅಂತ. ಇದು ಇಂಟರ್ನೆಟ್ ಪ್ಲೇನ್. ಇದು ಫ್ಲಾಟ್ ಸರ್ಫೇಸಲ್ಲಿ ಇರುತ್ತೆ. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಹಾಸ್ಪಿಟಲಲ್ಲಿ ಮತ್ತು ಗಾಡಿ ಶೋರೂಮ್ಗಳಲ್ಲಿ ಯೂಸ್ ಮಾಡ್ತೀವಿ. ಹಾಸ್ಪಿಟಲಲ್ಲಿ ಪೇಷಂಟ್ಗಳನ್ನ ವೀಲ್ ಬೆಡ್ಡಲ್ಲಿ ಕುಣಿಸ್ಕೊಂಡು ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರಿಗೆ ಕರ್ಕೊಂಡು ಹೋಗಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಶೋರೂಮ್ಗಳಲ್ಲಿ ಗಾಡಿ ಹೊಸದಾಗಿ ಇಸ್ಕೊಂಡಾಗ ಇದನ್ನ ಮೇಲಿಂದ ಕೆಳಗಡೆ ಇಳಿಸೋಕೆ ಯೂಸ್ ಮಾಡ್ತೀವಿ. ಮತ್ತು ಇದು ಪುಲ್ಲಿ ಅಂತ. ಇದು ವೀಲ್ ಮತ್ತು ದಾರದಿಂದ ತಯಾರಿಸಿರ್ತಾರೆ. ಇದನ್ನ ಹಳ್ಳಿಯಲ್ಲಿ ಬಾವಿಯಿಂದ ನೀರು ತೆಗೆಯೋಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸಲ್ಲಿ ಮೂಟೆ ವೆಯ್ಟ್ ಇರೋಲ್ಲ ಕೆಳಗಡೆಯಿಂದ ಮೇಲೆ ತೆಗೆದು ಯೂಸ್ ಮಾಡ್ತಾರೆ. ಇಲ್ಲಿ ವೀಲ್ ಇರೋದ್ರಿಂದ ನಾವು ಕಡಿಮೆ ಎಫರ್ಟಿಂದ ಮೇಲೆ ಎತ್ಬೋದು ಅಷ್ಟೇ. ಥ್ಯಾಂಕ್ ಯು. ಕನೆಕ್ಷನ್ ಇಲ್ಲ, ಏನೂ ಇಲ್ಲ. ಐಡಿ ಕಾರ್ಡ್ ಏನಿಲ್ಲ. ಹತ್ರ ಬಂದರೆ ಟ್ರ್ಯಾಕ್ ಆಗುತ್ತೆ. ಹೆಸರು ಬಂದು ಚೇತನ್ ಅಂತ. ನಮ್ಮ ಸ್ಕೂಲ್ ಬಂದು SSRHS. ಮಾಡಲ್ ಹೆಸರು ಬಂದು ಮಾಡರ್ನ್ ವಾಟರಿಂಗ್ ಸಿಸ್ಟಮ್ ಅಂತ. ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಸೆನ್ಸರ್ ಮೇಲೆ ವರ್ಕ್ ಆಗುತ್ತೆ. ಇದು ಸಾಯಿಲ್ ಮಾಯಿಶ್ಚರು, ಇದು ಮಾಯಿಶ್ಚರ್ ಸೆನ್ಸರು, ಫೈರ್ಸ್ ರಿಲೇ ಮಾಡಿದ್ದು. ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ ಫಸ್ಟ್ ಚೆಕ್ ಮಾಡ್ತಾರೆ. ಇದು ನೀರು ಬೇಕೋ ಬೇಡವಾ ಅಂತ ಚೆಕ್ ಮಾಡುತ್ತೆ. ಚೆಕ್ ಮಾಡಿಬಿಟ್ಟು ಇದು ಮೆಸೇಜ್ ಕಳಿಸುತ್ತೆ. ನೋಡಿ ಲೈಟನ್ನು ಮೆಸೇಜ್ ಕಳಿಸಿದಾಗ ಆಟೋಮೆಟಿಕಾಗಿ ಡಿಸ್ಕ್ ಪಂಪ್ ವರ್ಕ್ ಆಗುತ್ತೆ. ವರ್ಕ್ ಆದಾಗ ಸುತ್ತ ಫೀಡು ಮಾಯಿಶ್ಚರಿಂದ ಕವರ್ ಆದಾಗ ಮುಂದೆ ವೇಸ್ಟ್ ಆಗೋದಲ್ಲ. ಅದಕ್ಕೆ ಈ ಸೆನ್ಸರ್ ಏನು ಮಾಡುತ್ತೆ ಅಂದರೆ ಆಟೋಮೆಟಿಕಾಗಿ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ಡಿಸ್ಕ್ ಬಟನ್ನ ಆಫ್ ಮಾಡುತ್ತೆ. ಇದರಿಂದ ಏನು ಆಗುತ್ತೆ ಅಂದರೆ ಫಾರ್ಮರ್ಸ್ಗೆ ನೀರು ಮತ್ತು ಟೈಮು ಎರಡೂ ಸೇವ್ ಆಗುತ್ತೆ. ಮತ್ತು ಇವಾಗ ಎಲ್ಲರೂ ಕಾಲ್ ಮಾಡಿಬಿಟ್ಟು ಅವರೆಲ್ಲರೂ ಬೇರೆ ಕೆಲಸಗಳು ಇದು ಮಾಡಿ ಕೆಲಸ ಮಾಡ್ಕೊಳ್ತಾರೆ. ಇದು ಭೂಮಿ ಅರ್ಥದಿಂದ ಎರಡು ಸಿಗ್ತವೆ. ಆಮೇಲೆ ಇದು ಇದು ಓಪನ್ ಆಗಿ ವಿಕ್ರಮ್ ಆಚೆ ಬರುತ್ತೆ. ಆಮೇಲೆ ಒಂದು ರೋಗ ಆಚೆ ಬರುತ್ತೆ. ಆ ರೋಗ ಆಚೆ ಬಂದಾಗ ಅಲ್ಲಿ ಜನರ ಹತ್ರ ಏನಾದ್ರು ಎಲ್ಲ ಚೆಕ್ ಮಾಡ್ತಾರೆ. ನಮಸ್ಕಾರ, ತಮ್ಮ ಹೆಸರು? ಮಂಜುನಾಥ್. ಯಾವರಿಂದ ಅಣ್ಣ? ಸರ್ ಗೂಳೂರು ಹತ್ರ ಗಳಿಗೆರೆ. ಗೂಳೂರು ಹತ್ರ ಗಳಿಗೆರೆಯಲ್ಲಿ. ಹೌದಾ? ಎಲ್ಲ ತರಹದ ವಿಗ್ರಹಗಳನ್ನು ಮಾಡ್ತಿರೋದು? ಕಲ್ಲಿಂದು ಎಲ್ಲ ಥರದ ಎಲ್ಲ ಶೈಲಿಯ ವಿಗ್ರಹಗಳು ಇವೆಲ್ಲ ತಾವೇ ಮಾಡಿರೋದೋ ಇಲ್ಲ ನಾವೇ ಮಾಡಿರೋದು. ಸಂಗಡಿಗರು ಇದ್ದಾರಣ್ಣ? ನಮ್ಮ ಗುರುಗಳು ಮಾಡಿದ್ದಾರೆ. ಹಾಂ. ಈಗ ರೀಸೆಂಟಲ್ಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ಮಾಡ್ತಾ ಇದ್ದೀರಾ? ಹಾಂ, ಸ್ವಾಮಿ ಮಾಡ್ತಾ ಇದ್ದೀವಿ ಮನೆ ಹತ್ರ. ಕೆಳಗಡೆ ಮಾಡಿದಿರಲ್ಲ, ಎಲ್ಲಿದೆ ಇದು? ಸ್ವಾಮಿ ಈರಳ್ಳಿ ಶಾಲೆ ಇದೆ. ಈರಳ್ಳಿ ಶಾಲೆ ಸರ್, ಇದಕ್ಕೆ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯಿಂದ ಅವಾರ್ಡ್ ಆಗಿದೆ. ಹೊಯ್ಸಳ ಸ್ಟೈಲ್ ಗಣಪತಿ ಪೂರ್ತಿ. ಏನೇನು ವಿಶೇಷತೆ ಇದೆ ಇದರಲ್ಲಿ? ಸರ್, ಇದು ಬೇಲೂರಿನಲ್ಲಿ ಹಳೆಬೀಡಲ್ಲಿ ಒಂದು ವಿಗ್ರಹ ಇದೆ, ಗಣಪತಿ ವಿಗ್ರಹ. ಡೇಟ್ ಅದೇನಿದೆ 3 ಅಡಿ ಎತ್ತರದ ವಿಗ್ರಹದ್ದು. ಈ ಚಿಕ್ಕ ವಿಗ್ರಹದಲ್ಲಿ ಎಲ್ಲ ತೋರಿಸಿದ್ದಾರೆ. ಎಷ್ಟು ದಿನ ಟೈಮ್ ತೊಗೊಂಡಿದೆ ಇದು ಕೆಲಸ ಸರ್, ಮಾಡೋದು? ಇದೊಂದು 3 ಮಂತ್ಸ್. 3 ಮಂತ್ಸಲ್ಲೇ ಮಾಡಿಬಿಟ್ಟಿದ್ದೀರಾ? ಒಬ್ಬರೇನಾ? ಒಬ್ಬರೇ. ಇದು ಇವಾಗ ಅದೇ ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದೀರಾ, ಯಾರಿಗೂ ಮಾರಾಟಕ್ಕಿಲ್ಲ ಇದು? ಈ ವಿಗ್ರಹ ಯಾರಿಗೂ ಮಾರಾಟಕ್ಕಿಲ್ಲ, ಬೇರೆ ವಿಗ್ರಹಗಳು ಇವೆ. ಎಲ್ಲ ಥರದ ವಿಗ್ರಹ ಕೆತ್ತನೆ ಮಾಡ್ತೀರಾ? ಎಲ್ಲ ಥರದ ಎಲ್ಲ ಶೈಲಿಯ ವಿಗ್ರಹಗಳು, ರಿಯಲಿಸ್ಟಿಕ್ ವಿಗ್ರಹಗಳು, ಪೋರ್ಟ್ರೇಟ್ ಎಲ್ಲ ಮಾಡ್ತೀವಿ. ತಮ್ಮನ್ನು ಸಂಪರ್ಕಿಸ್ಬೇಕು ಅಂದರೆ ಈ ನಂಬರ್ ಕೆಳಗಡೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಂಪರ್ಕಿಸ್ಬೇಕು. ಧನ್ಯವಾದಗಳು ಸರ್.
ಸ್ನೇಹಿತರೆ, ಇದಾಗಿತ್ತು ನಮ್ಮ ಸಿದ್ಧಗಂಗಾ ಮಠದ ಬೆಳ್ಳಿ ಪಲ್ಲಕ್ಕಿ ಉತ್ಸವ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ.